ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಮಾಡೋದರಿಂದ ನಮಗೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಲ್ಲಿ ತಮ್ಮನೇಲಿ ನೋಡಿ. ಇವತ್ತಿನ ವಿಡಿಯೋ ಯಾವುದಪ್ಪ ಅಂದರೆ RCB ರಿಟೈನ್ಡ್ ಪ್ಲೇಯರ್ಸ್, ಟಾಪ್ 5 ರಿಟೈನ್ಡ್ ಪ್ಲೇಯರ್ಸ್ ಯಾರಾಗ್ತಾರೆ ಅಂತ. ಇವತ್ತಿನ 100% ಇವರೇ ಟಾಪ್ 5 ರಿಟೈನ್ಡ್ ಪ್ಲೇಯರ್ಸ್. 100% ಇವರೇ ಆಗೋದು. ಮೊದಲನೇ ಟಾಪ್ 1 ರಿಟೈನ್ ಆಗೋ ಪ್ಲೇಯರ್ಸ್ ಅಂದರೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಕಿಂಗ್ ಕೊಹ್ಲಿ ಅವರು ಮೊದಲನೇದಾಗಿ ಟಾಪ್ 1 ಆಗಿ ರಿಟೈನ್ ಆಗ್ತಾರೆ. ಕಿಂಗ್ ಕೊಹ್ಲಿ ಅವರು 2024 IPLನಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ರು. ಹಾಗಾಗಿ ಕಿಂಗ್ ಕೊಹ್ಲಿನ ಬಿಡೋ ಮಾತೇ ಇಲ್ಲ. ಕಿಂಗ್ ಕೊಹ್ಲಿ ಏನೋ RCB ಬಿಟ್ಟರೆ RCB ಅಭಿಮಾನಿಗಳು ಏನು ರೊಚ್ಚಿಗೆ ಎದ್ದು ಬಿಡ್ತಾರೆ ಎಲ್ಲರೂ. ನಂಬರ್ 2 ರಿಟೈನ್ಡ್ ಪ್ಲೇಯರ್ಸ್ ಯಾರಪ್ಪ ಅಂದರೆ ಅದೇ ನಮ್ಮ RCB ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್. ಇವರು ರಿಟೈನ್ ಆಗ್ತಾರೆ ನಂಬರ್ 2 ಆಗಿ. ಫಾಫ್ ಡು ಪ್ಲೆಸಿಸ್ 2024 IPLನಲ್ಲಿ ಅಂತ ದೊಡ್ಡ ಪ್ರದರ್ಶನ ಕೊಡೋಕ್ಕಾಗಿರಲಿಲ್ಲ. ದುಬೈ ಲೀಗ್ನಲ್ಲಿ 2024ನಲ್ಲಿ ದುಬೈ ಲೀಗ್ನಲ್ಲಿ ಎಲ್ಲ ಮ್ಯಾಚ್ 50+ ಹೊಡೆದಿದ್ದಾರೆ. ಒಂದು 100 ಕೂಡ ಹೊಡೆದಿದ್ದಾರೆ ಫಾಫ್ ಡು ಪ್ಲೆಸಿ. ಹಾಗಾಗಿ ಡು ಪ್ಲೆಸಿನ ರಿಟೈನ್ ಮಾಡೋ 100% ಮಾಡೇ ಮಾಡ್ಕೊಂತಾರೆ 2025ನಲ್ಲಿ. ನಂಬರ್ 3 ಟಾಪ್ 3 ರಿಟೈನ್ ಪ್ಲೇಯರ್ಸ್. ನಾನು ಹೇಳೋದು ನೋಡಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಆದರೆ 100% ಇವರು ರಿಟೈನ್ ಆದೇ ಆಗ್ತಾರೆ ಟಾಪ್ 3ಯಲ್ಲಿ. ಅವ್ರು ಯಾರಪ್ಪ ಅಂದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು. ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಟಾಪ್ 3 ಆಗಿ ರಿಟೈನ್ ಆಗ್ತಾರೆ RCBಗೆ. ಯಾಕಪ್ಪ ಅಂದರೆ ವರಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು 2024ನಲ್ಲಿ IPLನಲ್ಲಿ. ವರಸ್ಟ್ ಪರ್ಫಾರ್ಮೆನ್ಸು ಗ್ಲೇನ್ ಮ್ಯಾಕ್ಸ್ವೆಲ್ ಹೋದ ವರ್ಷ ಕೊಟ್ಟಿದ್ದು. ಕೇವಲ 9 ಇನ್ನಿಂಗ್ಸ್ನಲ್ಲಿ ಬರೀ 52 ರನ್ಸ್ ಹೊಡೆದಿದ್ರು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು. ಬಂದೇಟಿಗೆ ಹೊಡೆಯೋಕೆ ಹೋಗಿ ಬರೀ ಡಕ್ಔಟ್ ಆಗ್ತಿದ್ರು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು. ಆದರೆ ಈ ಬಾರಿ ಒಂದು ಚಾನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ RCB ಗ್ಲೇನ್ ಮ್ಯಾಕ್ಸ್ವೆಲ್ಗೆ. ನೋಡಬೇಕು ಅದೇನಾಗುತ್ತೆ. 100% ಅಂತ ಅಂದ್ಕೊಂಡಿದ್ದೀನಿ ನಾನು. ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರನ್ನ ಟಾಪ್ 3 ಆಗಿ ರಿಟೈನ್ ಮಾಡ್ಕೊಂತಾರೆ ಅಂತ. ಟಾಪ್ 4 ಆಗಿ ರಿಟೈನ್ ಆಗೋ ಪ್ಲೇಯರ್ ಯಾರಪ್ಪ ಅಂದರೆ ಅದೇ ನಿಮ್ಮ ಬೌಲರ್, ಸ್ಪೀಡ್ ಬೌಲರ್ ಮಿಯಾಬಾಯ್ ಮೊಹಮ್ಮದ್ ಸಿರಾಜ್ ಅವರು ಟಾಪ್ 4 ಆಗಿ ರಿಟೈನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 100% ಆಗೇ ಆಗ್ತಾರೆ. ಯಾಕೆಂದರೆ ಬೇರೆ ಟೀಮ್ ಅವರು ಕೋಟಿ ಗಟ್ಟಲೆ ಕೊಡ್ತೀನಿ ಅಂದರು. ಮಿಯಾಬಾಯ್ ಅವರು ಹೋಗಿರಲಿಲ್ಲ. ನಾನು RCB ಬಿಟ್ಟು ಬೇರೆ ಟೀಮಿಗೆ ಹೋಗಿಲ್ಲ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ RCB ಅವರನ್ನು ಕೈ ಬಿಡದೆ ವರ್ಷನೂ ರಿಟೈನ್ ಮಾಡ್ಕೊಂತಾ ಬರ್ತಾ ಇದೆ. ಈ ವರ್ಷನೂ ಕೂಡ RCB ಮೊಹಮ್ಮದ್ ಸಿರಾಜ್ ಅವ್ರನ್ನ ರಿಟೈನ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಅವರು ಈಗ ಬರೀ ಪ್ಲೇಯರ್ ಅಲ್ಲ, ವರ್ಲ್ಡ್ T20 ಚಾಂಪಿಯನ್. ಟಾಪ್ 5 ಆಗಿ ಯಾರು ಕೊನೆಯದಾಗಿ ರಿಟರ್ನ್ ಆಗ್ತಾರಂತ ಹೇಳಿದಂದರೆ ಅದರಲ್ಲಿ ತುಂಬ ಕಿತ್ತಾಟ ಇದೆ. ಯಾರಪ್ಪ ಅಂದರೆ ರಜತ್ ಪಟಿದಾರು ಹಾಗೆ ವಿಲ್ ಜಾಕ್ಸ್ ಅವರು. ಇಬ್ಬರು ಕೂಡ ಒಳ್ಳೆ ಸ್ಟಾರ್ ಪ್ಲೇಯರ್ಸೇ. ಇಬ್ಬರು ಕೂಡ ಅಬ್ಬರಿಸಿ ಬೊಬ್ಬರಿದ್ರು ಹೋದ ಸೀಸನ್ 2024 IPLನಲ್ಲಿ. ಇಬ್ಬರು ಕೂಡ ಚೆನ್ನಾಗಿ ಆಡಿದ್ರು. ಆದರೆ ಅವರಿಬ್ಬರಿಗೆ ಈಗ ಕಿತ್ತಾಟ ನಡೀತಿದ್ರೆ. ಹಂಗಂತ ನಮಗನ್ಸಿದಂಗೆ ಟಾಪ್ 5ಅಲ್ಲಿ ರಿಟರ್ನ್ ಆಗೋದು ವಿಲ್ ಜಾಕ್ಸ್ ಅವರು. ಯಾಕೆಂದರೆ ಅವರು ಗೊತ್ತೇ ಇದೆ ಗುಜರಾತಲ್ಲಿ ಯಾವ ರೀತಿ ಆಡಿದ್ರು ಅಂತ. ನೀವೆಲ್ಲರೂ ನೋಡಿ ಶಾಕ್ ಆಗಿರ್ತೀರ. ಗುಜರಾತ್ ಅಲ್ಲಿ ಆಡಿರೋದು ನೋಡಿ ಬರೀ 6 100 ಕೂಡ ಹೊಡೆದಿದ್ರು ಆ ಮ್ಯಾಚ್ನಲ್ಲಿ. ಹಾಗಾಗಿ ಟಾಪ್ 5ಅಲ್ಲಿ ವಿಲ್ ಜಾಕ್ಸ್ ಅವರು ರಿಟೈನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೀವು ಹೇಳ್ಬೋದು ಏನು ಹೇಳಿ ಮಾಮ್, ರಜತ್ ಪಟಿದಾರ್ ಅವರು ಇಂಡಿಯನ್ ಪ್ಲೇಯರ್ಸ್ಗೆ ರಿಟೈನ್ ಮಾಡ್ಕೊಂಡ್ಬಿಟ್ಟು ಹೋಗಿ ಅವ್ರನ್ನ ವಿಲ್ ಜಾಕ್ಸ್ನ ರಿಟೈನ್ ಮಾಡ್ತಾರೆ ಅಂತ ಹೇಳ್ತಿದ್ದಿಲ್ಲ ಅನ್ಬೋದು. ಹಾಗಾಗಿ ನಾನು ಹೇಳ್ತಿರೋದು ಅಂದರೆ ರಜತ್ ಪಟಿದಾರ್ನೂ ಕೂಡ ತಗೊಳ್ಳೋ ಚಾನ್ಸ್ ಇದೆ. ಹೆಂಗಪ್ಪ ಅಂದರೆ RTM ಕಾರ್ಡ್ ಅಂತ ಗೊತ್ತಿದೆ ಫ್ರೆಂಡ್ಸ್ ನಿಮಗೆ. RTM ಕಾರ್ಡ್ ಆಗಿ ರಜತ್ ಪಟಿದಾರ್ನ 100% ತಗೊತಾರೆ. ಟಾಪ್ 6 ಆಗಿ ರಜತ್ ಪಟಿದಾರ್ನ RTM ಕಾರ್ಡ್ ಬಳಸ್ಕೊಂಡು ತಗೊಂತಾರೆ. ಇವರಾಗಿದ್ರು ಮಾಮ್ಸ್ ಟಾಪ್ 6 ಪ್ಲೇಯರ್ಸು RCB ರಿಟೈನ್ ಮಾಡ್ಕೊಳ್ತಾರೆ ಅಂತ. ಇದು ಅಫಿಷಿಯಲ್ ಆಗಿ ಔಟ್ ಆಗಿಲ್ಲ, 100% ಆಗ್ತಾರೆ ಅಂತ ನನ್ನ ಪ್ರೆಡಿಕ್ಷನ್ ಇದು. ನೋಡ್ತಾ ಇರಿ, ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇವರೇ ಪ್ರೆಡಿಕ್ಷನ್ ಪಕ್ಕ 100% ಇವರೇ ತಗೊಳ್ಳೋದು RCB. ನೆಕ್ಸ್ಟ್ ಇನ್ನು ಉಳಿದಿರೋ ಪ್ಲೇಯರ್ಸ್ನೆಲ್ಲ ಆಕ್ಷನ್ಗೆ ಬಿಟ್ಟು ತಗೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಉಳಿದಿರೋ ಪ್ಲೇಯರ್ಸ್ ಯಾರ್ಯಾರು ಅಂತ ನಿಮ್ಗೆ ಗೊತ್ತೇ ಇದೆ. ಅವ್ರನ್ನೆಲ್ಲ ಆಕ್ಷನ್ಗೆ ಬಿಟ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ನ ಫರ್ಗ್ಯೂಸನ್ ಆಗಲಿ, ಕಾಮ್ರನ್ ಗ್ರೀನ್ ಆಗಲಿ, ಇನ್ನೂ ಹಾಗೆ ಒಳ್ಳೊಳ್ಳೆ ಪ್ರದರ್ಶನ RCB ಕೊಟ್ಟಿರೋಂಥ ಅವ್ರನ್ನ ಆಯ್ಕೆ ಮಾಡಿ RCB ಮ್ಯಾನೇಜ್ಮೆಂಟ್ 100% ಆಕ್ಷನಲ್ಲಿ ಬಿಡ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನು ಅನಿಸುತ್ತೆ ಮ್ಯಾಮ್? ನಿಮಗೆ ಯಾರು ಟಾಪ್ 5 ಕ್ರಿಕೆಟ್ ರಿಟೈನ್ ಮಾಡ್ಕೊಂಡಿದ್ದಾರೆ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನಿಮಗೆ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಂದರೆ ನಮಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ. ಆಗ ಇನ್ನೂ ಹೆಚ್ಚು ವಿಡಿಯೋ ಕ್ರಿಕೆಟ್ ಬಗ್ಗೆ ಮಾಡಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಗಂಟೆನೂ ಕೂಡ ಹೊಡೀರಿ. ಓಕೆ, ಥ್ಯಾಂಕ್ಸ್, ಗುಡ್ ಬೈ.